ಯಾಕೆ ಇವರು ಮೌನಕ್ಕೆ ಜಾರಿದ್ದಾರೆ ಅಂತ ಜನ ಕೇಳ್ತಾರೆ. ಮೌನದಿಂದ ಇರಬೇಕು ಅಂತ ಹೇಳಿ ಒಂದು ಸೂಚನೆ ಬಂದಾಗ ಗೌರವದಿಂದ ನಡ್ಕೊಂಡು ತಾನೇ ಅನ್ನೋದು ಬಂದ್ಬಿಟ್ಟಾಗ ನರ್ವಸ್ ಸಿಸ್ಟಮ್ಮು ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಸೋನಿಯಾ ಗಾಂಧಿ ಅವರ ಸಾರ್ವಜನಿಕ ಜೀವನದಲ್ಲಿ ಇರಲಿಲ್ಲ. ಅವರ ದುರ್ದೈವ, ಅವರು ಆಕಸ್ಮಿಕಕ್ಕೆ ಒಳಗಾಗಿ ತೀರ್ಕೊಂಡಾಗ ಅನಿವಾರ್ಯವಾಗಿ ಒತ್ತಡಕ್ಕೆ ಪಾಪ ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ. ನೀವು ಕಂಡ ಹಾಗೆ ಸಿದ್ದರಾಮಯ್ಯನವರ ಸ್ಟ್ರೆಂತ್ ಏನು ಅನ್ಸುತ್ತೆ ಅಥವಾ ಅವ್ರ ಮಿತಿಗಳೇನು ಅಂತ ಅನ್ಸುತ್ತೆ? ದೊಡ್ಡವರು, ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾನು ಜನರಿಂದ ತಿರಸ್ಕರಿಸಲ್ಪಟ್ಟು ಅವ್ರ ಬಗ್ಗೆ ಅಭಿಪ್ರಾಯ ಕೊಡೋ ಅಷ್ಟು ಯೋಗ್ಯತೆ ನಮಗಿರುತ್ತೆ. ಇಷ್ಟು ಸುದೀರ್ಘ ಅನುಭವ ಇರುವಂತ ರಮೇಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಯಾವತ್ತೂ ಬರಲಿಲ್ಲ? ಆಸೆ ಬಹಳ ಜನರಿಗೆ ಇರುತ್ತಪ್ಪ. ಹೀಗೆ ಯಾರು ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೋತೋಗ್ಬಿಟ್ರಲ್ಲ ಸರ್, ಹೌದಪ್ಪ ಸೋತೋಗ್ಬಿಟ್ಟು ಫುಟ್ಪಾತೆ ಬಿಡಿ, ನೀವು ಜನ ಸೋಲಿಸ್ಮೇಲೆ ಫುಟ್ಪಾತೆ ಅಲ್ವಾ ಅಂತ. ಹಣ ತಗೊಂಡವರೆಲ್ಲ ಭ್ರಷ್ಟರಲ್ಲ, ಹಣ ತಗೊಳ್ಳದೆ ಇದ್ದವರೆಲ್ಲ ಪ್ರಾಮಾಣಿಕರ. ಮನೋಸ್ಥಿತಿ ಬಹಳ ಮುಖ್ಯ. ಭ್ರಷ್ಟಾಚಾರ ಅಂದ್ರೆ ಬರೀ ಹಣಕ್ಕೆ ಸಂಬಂಧಿಸಿದ್ದೆ ಅಲ್ಲ. ನೀವು ಮಾಡಬೇಕಾಗಿದ್ದ ಕೆಲಸವನ್ನು ನೀವು ಮಾಡದೆ ಹೋದ್ರೂ ಭ್ರಷ್ಟಾಚಾರವೇ, ನೀವು ಮಾಡಬಾರ್ದಂತ ಕೆಲಸವನ್ನು ಮಾಡಿದ್ರು ಭ್ರಷ್ಟಾಚಾರವೇ. ಸರ್ಕಾರಕ್ಕೆ ಹೋಗೋರಿದ್ರೆ, ಮಂತ್ರಿಗಳಾಗೋರಿದ್ರೆ ಅವ್ರು ತಿಳುವಳಿಕೆಸ್ತ್ರೆ. ನೀವು ಸೋತಿದ್ರೆ ಮನೇಲಿದ್ರೆ ನೀವು ತಿಳುವಳಿಕೆ ಇಲ್ಲದವರು, ಜನಕ್ಕೆ ಬೇಡದವ್ರೆ. ದುಃಖದಿಂದ ಸಾಯಕ್ಕೆ ನಾವು ಸಾವಿಗೆ ಸಮೀಪಿಸ್ತಾ ಇದ್ದೇವೆ. ದೇಶಕ್ಕೆ ಒಳ್ಳೇದಾಗ್ಲಿಲ್ವಲ್ಲ.